ಎಲ್ಲರಿಗೂ ನಮಸ್ಕಾರ. ಇಂಡಿಯಾ ಟು ಕರ್ನಾಟಕ ವ್ಲಾಗ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಸಮಯಕ್ಕೂ ಮುನ್ನ ಹುಟ್ಟಿದ ನಗರ, ಇತಿಹಾಸಕ್ಕೂ ಹಳೆಯದಾದ ನೆನಪು, ಗಂಗಾ ನದಿಯ ಪವಿತ್ರ ಅಲೆಗಳು, ಮಣಿಕರ್ಣಿಕಾ ಘಾಟಿನ ಅವಿರತ ಉರಿಯುವ ಚಿತೆಗಳು, ಮಂತ್ರಘೋಷಗಳ ನಡುವೆ ಮೊಳಗುವ ಘಂಟಾನಾದ ಮತ್ತು ಅಕ್ಕಪಕ್ಕದ ಕಿರಿಯದಾದ ಗಲ್ಲಿಗಳಲ್ಲಿ ಅಡಗಿರುವ ಸಾವಿರಾರು ವರ್ಷಗಳ ರಹಸ್ಯಗಳು. ಇದೇ ನಮ್ಮ ಪ್ರೀತಿಯ ವಾರಣಾಸಿ, ಕಾಶಿ ಅಥವಾ ಬನಾರಸ್ ಎಂಬ ಹೆಸರುಗಳಿಂದ ಕೂಡ ಇದನ್ನು ಕರೆಯುತ್ತಾರೆ. ಇದು ಕೇವಲ ಒಂದು ನಗರ ಎನ್ನಲು ಸಾಧ್ಯವೇ ಇಲ್ಲ. ಇದೊಂದು ಅನುಭವ, ಭಾವನೆ ಮತ್ತು ಮನುಷ್ಯನ ಅಸ್ತಿತ್ವದ ಕನ್ನಡಿ. ಬೆಳಗ್ಗೆ ನಾನು 2 ಗಂಟೆಗೆ ಬಂದು ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ ಮೊದಲೇ ಬುಕ್ ಮಾಡಿದ್ದಂತಹ ಸುಗಮ ದರ್ಶನದ ಪಾಸನ್ನು ತೆಗೆದುಕೊಂಡು ಲೈನಿನಲ್ಲಿ ನಿಂತೆ. ಸಮಯ ಹೋದದ್ದೇ ಗೊತ್ತಾಗಲಿಲ್ಲ. ಸರಿಯಾಗಿ 4 ಗಂಟೆಗೆ ದೇವಸ್ಥಾನದ 4ನೇ ಗೇಟಿನ ಬಾಗಿಲು ತೆರೆಯಲಾಯಿತು. ನಾನು ಕೂಡ ಅತಿ ಉತ್ಸಾಹದಿಂದ ಪೊಲೀಸರಿಗೆ ಆ ಒಂದು ಕಾಗದ ಪತ್ರವನ್ನು ತೋರಿಸಿ ಒಳಗೆ ಮ್ಯಾರಥಾನ್ ರೇಸಿನಲ್ಲಿ ಇರುವಂತಹ ಸ್ಪರ್ಧೆಯ ಥರ ಓಡಲು ಪ್ರಾರಂಭಿಸಿದೆ. ಕಾರಣ, ಬೆಳಗ್ಗೆ 4 ಗಂಟೆಯಿಂದ 5 ಗಂಟೆಯ ಒಳಗೆ ಮಾತ್ರ ಸ್ಪರ್ಶ ದರ್ಶನ ಮಾತ್ರ ಸಿಗುತ್ತದೆ. ಹೀಗಾಗಿ ಸ್ಪರ್ಶ ದರ್ಶನ ಮಾಡಿದವನೇ ಪುಣ್ಯವಂತ. ಬೆಳಗ್ಗೆ ನಾನು ಸ್ಪರ್ಶ ದರ್ಶನ 4:20ಕ್ಕೆ ಮಾಡಿ ಮತ್ತೆ ನನ್ನ ರೂಮಿಗೆ ವಾಪಸ್ಸಾದೆ. ಸಾಯಂಕಾಲ ನಾನು ಗಂಗೆಯ ಆರತಿಯನ್ನು ನೋಡುವ ಸಲುವಾಗಿ ಹಗಲು ಮುಗಿದು ರಾತ್ರಿ ಆರಂಭವಾಗುವ ಕ್ಷಣದಲ್ಲಿ ದಶಾಶ್ವಮೇಧ ಘಾಟದಲ್ಲಿ ಸಾವಿರಾರು ದೀಪಗಳ ಬೆಳಕು ಗಂಗೆಯ ಮೇಲೆ ನರ್ತಿಸುವಾಗ ಆಗುವಂತಹ ಒಂದು ಅನುಭೂತಿ ತುಂಬ ಅದ್ಭುತವಾದದ್ದು. ವಾರಣಾಸಿಯ ಅಸಲಿ ಜೀವಂತಿಕೆ ಇರುವುದು ಈ ಗಂಗೆಯ ಆರತಿಯಲ್ಲಿ ಮತ್ತು ಕಿರಿದಾದ ಗಲ್ಲಿಗಳಲ್ಲಿ. ಅಲ್ಲಿನ ಬೆಳಕಿನಲ್ಲಿ ಸವಿಯುವಂತಹ ಚಹಾದ ಘಮಘಮ, ಮಲಾಯಿಯೋ ಸ್ವಾದ ಮತ್ತು ಜನರ ಜೀವನ ಶೈಲಿ ಅತಿ ಅದ್ಭುತವಾದದ್ದು. ಸರಿಯಾಗಿ 6:30ಕ್ಕೆ ಈ ಗಂಗಾರತಿ ಶುರುವಾಯಿತು. ಢಮರುಗಳಿಂದ, ಘಂಟಾನಾದಗಳಿಂದ ಮತ್ತು ಮಂತ್ರಘೋಷಗಳಿಂದ ಈ ಒಂದು ಗಂಗಾರತಿ ನೋಡುವುದು ಭಾರತದಲ್ಲಿ ಹುಟ್ಟಿದಂತಹ ನಮ್ಮೆಲ್ಲರ ಸೌಭಾಗ್ಯವೇ ಸರಿ ಎಂದು ಹೇಳಬಹುದು. ಹಾಗಾದರೆ ಬನ್ನಿ, ನನ್ನೊಂದಿಗೆ ಈ ಪವಿತ್ರ ಭೂಮಿಯ ಪಯಣದಲ್ಲಿ ಸಾಗಿ ಕಾಶಿಯ ಮಣ್ಣಿನ ವಾಸನೆ ಮತ್ತು ಗಂಗೆಯ ತಂಪು ಗಾಳಿಯನ್ನು ಅನುಭವಿಸೋಣ. ಇದು ಭಕ್ತಿಯ ಪ್ರಯಾಣ ಮಾತ್ರವಲ್ಲ, ಇದು ಆತ್ಮದ ಅನ್ವೇಷಣೆ ಸರಿ ಎಂದು ನಾವು ಹೇಳಬಹುದು. 6:30ಕ್ಕೆ ಶುರುವಾಗುವಂತಹ ಈ ಗಂಗಾರತಿ ನೋಡುವ ಸೌಭಾಗ್ಯ ಕೆಲವು ಜನರಿಗೆ ಮಾತ್ರವಿರುತ್ತದೆ. ಯಾರಿಗೆ ಕಾಶಿಗೆ ಬಂದು ಈ ಗಂಗಾರತಿಯನ್ನು ನೋಡಲು ಸಾಧ್ಯವಿಲ್ಲವೋ ನನ್ನ ವಿಡಿಯೋದಲ್ಲಿ ತಾವು ನೋಡಿ ತಮ್ಮ ತನುಮನವನ್ನು ಪಾವನವಾಗಿಸಿಕೊಳ್ಳಬಹುದು. ಇಲ್ಲಿ ನಾನು ಬಂದಾಗ ಆರತಿ ನಡೆಯಲು 15 ನಿಮಿಷ ಬಾಕಿ ಇತ್ತು. ನಾನು ಬಂದು ಮುಂದೆ ಸರತಿ ಸಾಲಿನಲ್ಲಿ ಕುಳಿತುಕೊಂಡೆ. ನೀವು ಕೂಡ ಅಲ್ಲಿಗೆ ಹೋದಾಗ ಗಂಗಾರತಿಯನ್ನು ನೋಡಲು ಬೋಟಿನಲ್ಲಿ ಕೂಡ ಕುಳಿತುಕೊಳ್ಳಬಹುದು. ಅಲ್ಲಿ 100ರಿಂದ 200 ರೂಪಾಯಿಯನ್ನು ಶುಲ್ಕವನ್ನು ತೆಗೆದುಕೊಳ್ಳುತ್ತಾರೆ. ಬಟ್ ನಾನು ಇದು ಒಂದು ಸನ್ನಿಧಿಯ ಮುಂದೆ ಕೇವಲ 10 ಮೀಟರ್ ಡಿಸ್ಟೆನ್ಸಲ್ಲಿ ಕುಳಿತುಕೊಂಡೆ. ಈ ಆರತಿಯು ಸಾಧಾರಣವಾಗಿ 30ರಿಂದ 40 ನಿಮಿಷಗಳವರೆಗೆ ನಡೆಯುತ್ತದೆ. ರಾವಣ ರಚಿತವಾದ ಈ ಒಂದು ಸ್ತೋತ್ರದಿಂದ, ಶಿವತಾಂಡವ ಸ್ತೋತ್ರದಿಂದ ಈ ಗಂಗಾರತಿಯು ಸಾಗುತ್ತದೆ. ಈ ಒಂದು 35ರಿಂದ 40 ನಿಮಿಷದ ಬಳಿಕ ನಡೆಯುವ ಈ ಗಂಗಾರತಿಯನ್ನು ನೋಡುವುದು ಒಂದು ಸೌಭಾಗ್ಯವೇ ಸರಿ. ತಾವು ಕೂಡ ಬಂದಾಗ ಈ ದಶಾಶ್ವಮೇಧ ಘಾಟದಲ್ಲಿ ನಡೆಯುವಂತಹ ಸಾಯಂಕಾಲದ ಆರತಿಯನ್ನು ಯಾವತ್ತೂ ಮಿಸ್ ಮಾಡಿಕೊಳ್ಳಕ್ಕೆ ಹೋಗಬೇಡಿ. ಅದ್ಭುತವಾದ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ನೀವು ನಿಮ್ಮ ಪರಿವಾರದೊಂದಿಗೆ ಒಮ್ಮೆಯಾದರೂ ಜೀವನದಲ್ಲಿ ಈ ಒಂದು ಆರತಿಯನ್ನು ನೋಡಬೇಕು ಎಂದು ನಾನು ನಿಮಗೆ ಕೇಳಿಕೊಳ್ಳುತ್ತೇನೆ. ಈ ಒಂದು ಆರತಿ ಮುಗಿದ ನಂತರ ಎಲ್ಲರೂ ತಮ್ಮ ತಮ್ಮ ಗಮ್ಯಸ್ಥಾನಕ್ಕೆ ತೆರಳುತ್ತಾರೆ.
ಆದರೆ ಇಲ್ಲಿ ಒಂದು ವಿಶೇಷವಿದೆ. ಆ ವಿಶೇಷತೆ ಏನೆಂದರೆ, ಈ ಆರತಿ ಮುಗಿದ ನಂತರ ಅಲ್ಲೇ ಪಕ್ಕದಲ್ಲಿ ಇರುವ ಗಂಗಾ ನದಿಯಲ್ಲಿ ಒಂದು ಬೋಟಿಂಗ್ ವ್ಯವಸ್ಥೆ ಇರುತ್ತದೆ. ಅಲ್ಲಿ 2 ಥರದ ಬೋಟಿಂಗ್ ವ್ಯವಸ್ಥೆ ಇರುತ್ತದೆ. ಮೊದಲನೆಯದಾಗಿ ಕೆಲವು ಘಾಟಗಳ ಸಾಯಂಕಾಲ ವೀಕ್ಷಣೆ, ದೀಪಗಳ ಝಗಮಗಿಸುವ ಬೆಳಕಿನಲ್ಲಿ ತಾವು ಅದ್ಭುತವಾದ ದೃಶ್ಯವನ್ನು ಕಾಣ್ತೀರಿ. ಅದಕ್ಕೆ ಕೇವಲ 100 ರೂಪಾಯಿಗಳನ್ನು ಮಾತ್ರ ತೆಗೆದುಕೊಳ್ಳುತ್ತಾರೆ. ಅದರ ನಂತರ 84 ಘಾಟುಗಳ ಒಂದು ನೋಡುವ ವ್ಯವಸ್ಥೆ ಕೂಡ ಅಲ್ಲಿರುತ್ತೆ. ಅದಕ್ಕೆ 900 ರೂಪಾಯಿಯಿಂದ 1000 ರೂಪಾಯಿವರೆಗೆ ಶುಲ್ಕವನ್ನು ನಿಗದಿಪಡಿಸುತ್ತಾರೆ. ಬೆಳಗ್ಗೆ ಈ ಘಾಟಗಳನ್ನು ನೋಡುವುದಕ್ಕಿಂತ ಸಂಜೆಯ ವೇಳೆ ನೀವು ಸೂರ್ಯಾಸ್ತದ ನಂತರ ಈ ಘಾಟ್ಗಳನ್ನು ನೋಡಿದರೆ ನಿಮಗೆ ಜಗತ್ತಿನಲ್ಲಿ ಇದು 8ನೆಯ ಅದ್ಭುತವೇ ಸರಿ ಎಂಬ ಭಾವನೆ ಮೂಡುವುದಂತೂ ಖಚಿತ. ಹೀಗಾಗಿ ಸಾಯಂಕಾಲದಲ್ಲಿ ನಡೆಯುತ್ತಂತಹ ದಶಾಶ್ವಮೇಧ ಒಂದು ಆರತಿಯನ್ನು, ಗಂಗಾರತಿಯನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೀವು ಬೆಳಗ್ಗೆ ನೋಡುವುದಾದರೆ ಅಸ್ಸಿ ಘಾಟ್ ಎಂಬ ಒಂದು ಕ್ಷೇತ್ರವಿದೆ. ಅಲ್ಲಿ ಕೂಡ ಬೆಳಗ್ಗೆ ತಾವು ಈ ಗಂಗಾರತಿಯನ್ನು ವೀಕ್ಷಣೆ ಮಾಡಬಹುದು. ಸಾಧ್ಯವಾದರೆ 2 ಆರತಿಯನ್ನು ಮಾಡಿಕೊಂಡು ನಿಮ್ಮ ಜೀವನವನ್ನು ಪುನೀತವಾಗಿಸಿಕೊಳ್ಳಿ ಎಂದು ಕೇಳುತ್ತೇನೆ. ಈ ಆರತಿ ಮುಗಿದ ನಂತರ ತಾಯಿ ಗಂಗಾಮಾತೆಗೆ ಒಂದು ವಿಶೇಷವಾದ ಪೂಜೆಯನ್ನು ಸಲ್ಲಿಸುತ್ತಾರೆ. ಈ ಪೂಜೆಯ ನಂತರ ಅಲ್ಲಿ ನೆರೆದಿರುವಂತಹ ಭಕ್ತರಿಗೆ ಪ್ರಸಾದದ ರೂಪದಲ್ಲಿ ಕೂಡ ಪ್ರಸಾದವನ್ನು ಕಲ್ಲು ಸಕ್ಕರೆಯನ್ನು ನೀಡುತ್ತಾರೆ. ತದನಂತರ ನಾನು ಬಂದಿದ್ದು ಈ ಬೋಟಿಂಗ್ಗೆ 100 ರೂಪಾಯಿ ಕೊಟ್ಟು ಈ ಥರದ ಎಲ್ಲ ಘಾಟಗಳ ದರ್ಶನವನ್ನು ನಿಮಗೆ ಮಾಡಿಸುತ್ತಾರೆ. ತಾವು ನೋಡಬಹುದು, ವಿಶಿಷ್ಟವಾದ ಘಾಟುಗಳು ಈ ಆರತಿಯ ನಂತರ ಬೆಳಕಿನಲ್ಲಿ ಝಗಮಗಗೊಳಿಸುತ್ತಿವೆ. ಈ ಒಂದು ವಾತಾವರಣ ನೋಡಿದಾಗ ನಿಮಗೆ ಆಶ್ಚರ್ಯವಾಗುವುದು ಖಂಡಿತ. ಇಂಥ ಒಂದು ಜೀವನದಲ್ಲಿ ವಿಶೇಷವಾದ ಯಾತ್ರೆ ಕೂಡ ಇದೆ, ಮತ್ತು ಈ ಕ್ಷಣಗಳು ಕೂಡ ಇಂತಹವು ನಮ್ಮ ಜೀವನದಲ್ಲಿ ನೋಡಲಿಕ್ಕೆ ಸಿಕ್ಕವು ಎಂದು ನಿಮಗೆ ಖಂಡಿತವಾಗಿಯೂ ಅನಿಸುತ್ತದೆ. 84 ಘಾಟುಗಳಿವೆ. ಆ ಎಲ್ಲ ಘಾಟಗಳನ್ನು ನೀವು ವೀಕ್ಷಿಸಬೇಕು. ನೋಡಿ, ಇದು ಒಂದು ಕೋಟೆ ಥರ ಘಾಟಿದೆ. ಹೊಸದಾದ ಘಾಟದ ನಂತರ ಇಲ್ಲಿ ಬಂದಾಗ ಪೂರ್ತಿ ಹಳೆಯದಾದ ಘಾಟ್ ಕೂಡ ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಎಲ್ಲ ಘಾಟಗಳು ತುಂಬ ಸ್ವಚ್ಛತೆಯಿಂದ ಕೂಡಿದೆ. ನೀವು ಇಲ್ಲಿ ಭೇಟಿ ನೀಡಿದಾಗ ನಿಮಗೆ ಅನಿಸುತ್ತದೆ. ಕೆಲವೊಂದು ಘಾಟುಗಳಲ್ಲಿ ವಿಶಿಷ್ಟವಾದ ಮತ್ತು ವಿಶೇಷವಾದ ಗಣೇಶನ ಒಂದು ದೇವಾಲಯಗಳು, ಶಿವನ ಹಳೆಯದಾದ ದೇವಾಲಯಗಳು ನಿಮಗೆ ನೋಡಲಿಕ್ಕೆ ಸಿಗುತ್ತವೆ. ಒಂದು ಅಂದಾಜಿನ ಪ್ರಕಾರ ಇತ್ತೀಚೆಗೆ ಕಾಶಿಯಲ್ಲಿ 23,000ಕ್ಕಿಂತಲೂ ಹೆಚ್ಚಿನ ಒಂದು ದೇವಸ್ಥಾನಗಳು ನಿಮಗೆ ಇಲ್ಲಿ ನೋಡಲಿಕ್ಕೆ ಸಿಗುತ್ತವೆ. ಹೀಗಾಗಿ ಇದನ್ನು ವಿಶ್ವದ ಅತ್ಯಂತ ಪುರಾತನ ನಗರ ಕೂಡ ಎಂದು ಈ ಕಾಶಿಯನ್ನು ಕರೆಯುತ್ತಾರೆ. ಸಂಸ್ಕೃತದಲ್ಲಿ ಕಾಶಿ ಎಂದರೆ ಬೆಳಕಿನಿಂದ ಝಗಮಗಿಸುತ್ತಿರುವಂತಹ ಪ್ರದೇಶ. ಅಕ್ಬರನು ಈ ಪ್ಲೇಸಿಗೆ ಬಂದಾಗ ಈ ಬೆಳಕುಗಳು ಝಗಮಗಿಸುತ್ತಿದ್ದವು. ಅದನ್ನು ನೋಡಿದಾಗ ಅವನ ಮನಸ್ಸು ಪುಳಕಿತುಕೊಂಡು ಜಹಾ ಪೆ ರಸ್ ಬನಾ ಹೇ ವಹಿ ಬನಾರಸ್ ಎಂಬ ಹೆಸರನ್ನು ಇಟ್ಟನು. ಇದಕ್ಕೆ ಇನ್ನೊಂದು ವಿಶೇಷವಾದ ಹೆಸರಿದೆ, ಅದೇ ವಾರಣಾಸಿ. ವಾರಣಾಸಿಯ ಶಬ್ದಗಳನ್ನು ನೋಡಿದಾಗ ವರುಣ ಮತ್ತು ಅಸ್ಸಿ, ವರುಣ ಎಂಬ ನದಿ ಮತ್ತು ಅಸ್ಸಿ ಎಂಬ ನದಿಗಳು ಇಲ್ಲಿ ಸಂಗಮವಾಗುವುದರಿಂದ, ಅಂದರೆ ಕಾಶಿಯಲ್ಲಿ ಸಂಗಮವಾಗುವುದರಿಂದ ಅದನ್ನು ವಾರಣಾಸಿ ಕೂಡ ಎಂದು ಕರೆಯುತ್ತಾರೆ. ಡಬಲ್ ಡೆಕ್ಕರ್ ಹಡಗುಗಳು ಕೂಡ ನಿಮಗೆ ಇಲ್ಲಿ ನೋಡಲಿಕ್ಕೆ ಸಿಗುತ್ತವೆ. ನಿಮಗೆ ಇಲ್ಲಿ ಬಾಡಿ ಗಾರ್ಡ್ ಹಾಕಿ ನಿಮಗೆ ಸೇಫ್ಟಿಗಾಗಿ ಇಲ್ಲಿ ದೋಣಿಗಳನ್ನು ಚಲಾವಣೆ ಮಾಡುತ್ತಾರೆ. ಕಾಶಿಗೆ ಹೋದಾಗ ಒಂದು ನೀವು ಮಿಸ್ ಮಾಡ್ಕೋಬಾರದ ಒಂದು ವಿಶಿಷ್ಟ ಕೆಲಸವೆಂದರೆ ಅನ್ನಪೂರ್ಣ ಮಂದಿರದಲ್ಲಿ ಇರುವಂತಹ ಮಹಾಪ್ರಸಾದ. ನಾನು 5 ದಿನ ಕಾಶಿಯಲ್ಲಿ ನನ್ನ ದಿನಗಳನ್ನು ಕಳೆದೆ. ಇಲ್ಲಿ ನೋಡ್ತಾ ಇರೋದು ನೀವು ಮಣಿಕರ್ಣಿಕಾ ಘಾಟ. ಪ್ರತಿ ದಿವಸ ಸಾಯಂಕಾಲ 1 ತಾಸು ಬಂದು ಈ ಘಾಟಿನಲ್ಲಿ
ನಾನು ಕುಳಿತುಕೊಳ್ಳುತ್ತಿದ್ದೆ. ಆವಾಗ ನನ್ನಲ್ಲಿರುವ ಅಹಂಕಾರಗಳು ಈ ಚಿತಾಭಸ್ಮಗಳು ಬೂದಿಯಾಗುವಂತೆ ನನ್ನಲ್ಲಿರುವ ಅಹಂಕಾರ ಕೂಡ ಬೂದಿಯಾಗುತ್ತಿದ್ದವು. ಇಲ್ಲಿ ಬಂದಾಗ ನನಗೆ ಸಕಾರಾತ್ಮಕ ಭಾವನೆಗಳು ತುಂಬ ಮೂಡುತ್ತವೆ. ಕಾರಣ ಜೀವನದ ಉದ್ದೇಶ ಏನು ಎಂಬುದು ಕಾಶಿಗೆ ಬಂದಾಗ, ವಿಶೇಷವಾಗಿ ಮಣಿಕರ್ಣಿಕಾ ಘಾಟದಲ್ಲಿ 1 ಗಂಟೆ ಆ ಚಿತಾಭಸ್ಮದೊಂದಿಗೆ ಕುಳಿತುಕೊಂಡಾಗ ನಿಮಗೆ ಅನ್ನಿಸುತ್ತದೆ ಮಾನವನ ಜನ್ಮ ಎಷ್ಟೊಂದು ಒಳ್ಳೆಯದು ಮತ್ತು ಎಷ್ಟೊಂದು ಕೆಟ್ಟದ್ದು ಅಂತ. ಹೀಗಾಗಿ ನಿಮ್ಮ ಜೀವನಕ್ಕೆ ಅರ್ಥ ಏನಾದರೂ ಹುಡುಕಿಕೊಳ್ಳಬೇಕಾದರೆ ಈ ವಾರಣಾಸಿಗೆ, ಕಾಶಿಗೆ ಖಂಡಿತವಾಗಿಯೂ ನೀವು ಬರಲೇಬೇಕು. ಮಣಿಕರ್ಣಿಕಾ ಘಾಟದಲ್ಲಿ 1 ಗಂಟೆ ಕುಳಿತುಕೊಳ್ಳಲೇಬೇಕು. ಈ ಒಂದು ಅದ್ಭುತವಾದ, ರೋಮಾಂಚನವಾದ, ವಿಶಿಷ್ಟವಾದ ಘಾಟ್ಗಳನ್ನು ನೋಡಿದ ನಂತರ ನಾನು ಹೋದದ್ದು ಅನ್ನಪೂರ್ಣ ಮಂದಿರಕ್ಕೆ. ಅಲ್ಲಿ ರಾತ್ರಿ ಸಮಯದಲ್ಲಿ ಬಿಸಿ ಬಿಸಿಯಾದ ಇಡ್ಲಿಗಳು ಮತ್ತು ವಡೆಗಳನ್ನು ಚಟ್ನಿ ಮತ್ತು ಸಾಂಬಾರು ಸಮೇತ ನೀಡುತ್ತಾರೆ. ನಾನು 5 ದಿನಗಳು ಇಲ್ಲಿ ಇದ್ದಾಗ ಪ್ರತಿದಿನ ರಾತ್ರಿ ಇಡ್ಲಿ ವಡೆ ತಿನ್ನಲು ಹೋಗುತ್ತಿದ್ದೆ. ಇದರಿಂದ ನನ್ನ ಖರ್ಚು ತುಂಬ ಉಳಿತಾ ಇತ್ತು. ಬೆಳಗ್ಗೆ ಕೂಡ 9 ಗಂಟೆಗೆ ಹೋಗಿ ಅಲ್ಲಿ ಉಪಹಾರಕ್ಕಾಗಿ ಊಟವನ್ನೇ ನೀಡುತ್ತಿದ್ದರು. ಅನ್ನ, ಸಾರು, ಉಪ್ಪಿನಕಾಯಿ, ಚಟ್ನಿ, ಆಮೇಲೆ ಸಪ್ಪನ ಬೇಳೆ, ಅನ್ನ, ಒಂದು ಹಪ್ಪಳ, ಒಂದು ಸ್ವೀಟ್ ಲಡ್ಡು ನೀಡುತ್ತಿದ್ದರು. 5 ದಿನ ನಾನು ಇಲ್ಲಿದ್ದಾಗ ಪ್ರತಿದಿನ ಮಧ್ಯಾಹ್ನದ ಊಟ, ರಾತ್ರಿಯ ನಾಷ್ಟ ಮತ್ತು ಬೆಳಗಿನ ಉಪಹಾರ ಅಲ್ಲೇ ಮಾಡುತ್ತಿದ್ದೆ. ಹೀಗಾಗಿ ನನಗೆ 1 ರೂಪಾಯಿ ಕೂಡ ಅಲ್ಲಿ ಖರ್ಚು ಬರುತ್ತಿರಲಿಲ್ಲ. ಆದರೆ ಕೊನೆಯ ದಿವಸ ನಾನು ಬರುವಾಗ ನನ್ನ ಕೈಯಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ದಾನವನ್ನು ಮಾಡಿದೆ. ದಾನ ಮಾಡುವಷ್ಟು ನನ್ನಲ್ಲಿ ಯೋಗ್ಯತೆ ಇಲ್ಲದಿದ್ದರೂ ಕೂಡ ದೇವರು ನನಗೆ ಕೊಟ್ಟಿದ್ದ ದುಡ್ಡಿನಲ್ಲಿ ಅಲ್ಪ ಸ್ವಲ್ಪ ಸಹಾಯವನ್ನು ನಾನು ಅಲ್ಲಿ ಮಾಡಿದೆ. ನೀವು ಕಡೆ ಹೋದಾಗ ಅನ್ನಪೂರ್ಣ ಭೋಜನಾಲಯ, ಅನ್ನಪೂರ್ಣ ಮಂದಿರ ಅಂತ ಕೇಳಿದರೆ ನಿಮಗೆ ಯಾರು ಬೇಕಾದರೂ ಹೇಳುತ್ತಾರೆ. ಅದರ ಹಿಂದಿನ ಓಣಿಯಲ್ಲಿ ಹೋದಾಗ ನಿಮಗೆ ನೋಡಲು ಸಿಗುತ್ತದೆ ಅನ್ನಪೂರ್ಣ ಭೋಜನಾಲಯ. 1 ರೂಪಾಯಿ ಕೂಡ ಶುಲ್ಕವನ್ನು ನಿಮ್ಮಿಂದ ಅವರು ತೆಗೆದುಕೊಳ್ಳುವುದಿಲ್ಲ. ಕರ್ನಾಟಕದಿಂದ ಯಾರು ನೀವು ಹೋಗುತ್ತೀರೋ ಅಲ್ಲಿ ನಿಮಗೆ ಉಳಿದುಕೊಳ್ಳಲು ವಿಶೇಷ ಲಾಡ್ಜ್ಗಳು ಕೂಡ ನಿಮಗೆ ಸಿಗುತ್ತವೆ, ಧರ್ಮಶಾಲೆಗಳು ಸಿಗುತ್ತವೆ. ಇದು ಮಣಿಕರ್ಣಿಕಾ ಕುಂಡ. ನೀವು ಏನಾದರೂ 12 ಜ್ಯೋತಿರ್ಲಿಂಗ ಚಾರಧಾಮಗಳ ಯಾತ್ರೆಯನ್ನು ಮಾಡುತ್ತಿದ್ದರೆ ಮೊದಲಿಗೆ ಇಲ್ಲಿ ಬಂದು ನೀವು ಸ್ನಾನ ಮಾಡಿಕೊಂಡು ನಿಮ್ಮ ಯಾತ್ರೆಯನ್ನು ಕೈಗೊಳ್ಳಬಹುದು. ಪ್ರತಿದಿನ ನಾನು ಏನು ಮಾಡಿದ್ದಂತೆ ಮೊದಲಿಗೆ ಈ ಒಂದು ಪ್ರದೇಶಕ್ಕೆ ಹೋಗ್ತಾ ಇದ್ದೆ. ಪ್ರತಿದಿನ ಸಾಯಂಕಾಲ ನಾನು ಗೇಟ್ ನಂಬರ್ 2ರಿಂದ ಈ ಒಂದು ವಿಶ್ವನಾಥನ ದರ್ಶನಕ್ಕಾಗಿ ವಿಶ್ವನಾಥ್ ಕಾರಿಡಾರ್ದಲ್ಲಿ ಹೋಗ್ತಾ ಇದ್ದೆ. ಗೇಟ್ ನಂಬರ್ 1ದಿಂದ ಕೂಡ ನಿಮಗೆ ಎಂಟ್ರಿ ಲಭ್ಯ ಇದೆ. ಬಟ್ ಸ್ಪರ್ಶ ದರ್ಶನ ಮಾಡಬೇಕಂತ ನೀವೇನಾದರೂ ಪ್ಲ್ಯಾನ್ ಮಾಡಿದ್ರೆ ಅಂದರೆ ಗೇಟ್ ನಂಬರ್ 4, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಗೇಟ್ ನಂಬರ್ 4ದಿಂದ ನೀವು ಎಂಟ್ರಿ ಆದರೆ ಸ್ಪರ್ಶ ದರ್ಶನ ಬೆಳಗ್ಗೆ 4ರಿಂದ 5 ಗಂಟೆ ಒಳಗಡೆ ನಿಮಗೆ ಸಿಗುತ್ತೆ. ಸಾಯಂಕಾಲ ನೀವು ಗೇಟ್ ನಂಬರ್ 1 ಮತ್ತು 2ರಿಂದ ಕೂಡ ಹೋಗ್ಬೋದು. ನಾನು ಪ್ರತಿದಿನ ಸಾಯಂಕಾಲ ಈ ಗಂಗಾ ನದಿಯ ಆರತಿಯನ್ನು ಮುಗಿಸ್ಕೊಂಡು ಈ ಗೇಟ್ ನಂಬರ್ 1ದಿಂದ ಒಳಗಡೆ ಬರ್ತಾ ಇದ್ದೆ. ಅಲ್ಲಿ ಮೊದಲಿಗೆ ಕಾಣುವುದು ನಿಮಗೆ ಭಾರತ್ ಮಾತಾ ಮಂದಿರ. ಅಲ್ಲಿ ಅಷ್ಟೊಂದು ಗದ್ದಲ ಇರುವುದಿಲ್ಲ. ನಿಮಗೆ ಶೂಗಳನ್ನು ತೆಗೆದುಕೊಂಡು ಅಲ್ಲಿ ಬಿಟ್ಟು ನಿಮ್ಮ ಮೊಬೈಲನ್ನು ಲಾಕರ್ಗಳಲ್ಲಿ ಇಟ್ಟು ಈ ಶಿವನ ಒಂದು ದರ್ಶನ ಮಾಡಲಿಕ್ಕೆ ಹೋಗ್ಬೋದು. ನಾನು 5 ದಿನ ಇದ್ದರೂ ಕೂಡ ಪ್ರತಿದಿನ ಸಾಯಂಕಾಲ ಅಂದರೆ ರಾತ್ರಿ 8ರಿಂದ 9 ಸುಮಾರಿಗೆ
ಈ ಒಂದು ಕಾಶಿ ವಿಶ್ವನಾಥರ ಕಾರಿಡಾರ್ನಲ್ಲಿ ಹೋಗಿ ಪ್ರತಿದಿನ 5 ದಿನ ಕೂಡ ಶಿವನ ದರ್ಶನವನ್ನು ಮಾಡ್ತಾ ಇದ್ದೆ. ಬಹಳಷ್ಟು ನನಗೆ ಖುಷಿ ಆಗ್ತಾ ಇತ್ತು. ನನಗೆ ಎಷ್ಟು ಕಾಶಿ ಇಷ್ಟವಾಗಿತ್ತಂದರೆ ಊರಿಗೆ ಹೋಗಲಿಕ್ಕೆ ನನಗೆ ಮನಸ್ಸು ಕೂಡ ಬರ್ತಾ ಇರಲಿಲ್ಲ. ಹೀಗಾಗಿ 5 ದಿನ ಕಳೆದಿದ್ದೆ ಅಲ್ಲಿ. ಅದರ ನಂತರ ಅದೇ ಕಾರಿಡಾರ್ದಲ್ಲಿ ಈ ಥರ ನಾಗಲಿಂಗೇಶ್ವರ ದೇವಸ್ಥಾನ ಕೂಡ ಇದೆ. ಬೆಳ್ಳಿಯಿಂದ ಮಾಡಿದಂತಹ ನಾಗಪ್ಪಗಳು ಈ ಶಿವಲಿಂಗದ ಮೇಲೆ ಇದ್ದಾರೆ. ಇಲ್ಲಿ ಸಣ್ಣ ಪುಟ್ಟ ಗುಡಿಗಳು ಕೂಡ ಇದೆ. ಇದನ್ನು 12 ಜ್ಯೋತಿರ್ಲಿಂಗ ಕೂಡ ಅಂತ ಹೇಳ್ತಾರೆ. ಈಗ ನೀವು ನೋಡ್ತಾ ಇದ್ದೀರಿ ಕಾಶಿ ವಿಶ್ವನಾಥರ ಕಾರಿಡಾರ್ನಲ್ಲಿ ಯಾವ ತರಹದ ಒಂದು ಅಚ್ಚುಕಟ್ಟಾದ ಕಾರಿಡಾರನ್ನು ನಿರ್ಮಾಣವನ್ನು ಮಾಡಿದಾರಂತ. ಇಲ್ಲಿ ಸ್ವಚ್ಛತೆಗೆ ಬಹಳಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ. ನೀವು ಏನಾದರೂ ವಸ್ತುವನ್ನು ಖರೀದಿ ಮಾಡಬೇಕಂದ್ರೆ ಈ ಕಾರಿಡಾರ್ನಲ್ಲಿ ಕೆಲವೊಂದಿಷ್ಟು ಅಂಗಡಿಗಳಿದೆ. ಅಲ್ಲಿಂದ ನೀವು ಕೆಲವೊಂದಿಷ್ಟು ವಸ್ತುವನ್ನು ಪರ್ಚೇಸ್ ಮಾಡಬಹುದು. ನೋಡಿ, ಈ ಒಂದು ದೇವಸ್ಥಾನ ಪೂರ್ತಿ ಬೆಳ್ಳಿಯಿಂದ ಮಾಡಿದಂತಹ ಆಭರಣಗಳಿಂದ ತಯಾರಾದಂತಹ ಒಂದು ಅದ್ಭುತವಾದ ಶಿವಲಿಂಗ ಮತ್ತು ನಾಗದೇವತೆಗಳು ಕೂಡ ಇಲ್ಲಿ ವಿರಾಜಮಾನರಾಗಿದ್ದಾರೆ. ಇದರೊಳಗಡೆ ಕಾಲಭೈರವನ ಮೂರ್ತಿ, ಗಣೇಶನ ಮೂರ್ತಿ, ವಿಷ್ಣುವಿನ ಮೂರ್ತಿ, ಇಂತಹ ಸಣ್ಣ ಪುಟ್ಟ ದೇವಸ್ಥಾನಗಳನ್ನು ಕೂಡ ತಾವು ನೋಡಬಹುದು. ತಾವು ಕೂಡ ಶಿವನ ಆಶೀರ್ವಾದವನ್ನು ತೆಗೆದುಕೊಳ್ಳಿ. ನೆಕ್ಸ್ಟ್ ಡೇ ಹೊರಗಡೆ ಬಂದಾಗ ಚಳಿ ತುಂಬ ಇತ್ತು. ಹೀಗಾಗಿ ಅಲ್ಲಿರುವಂತಹ ಕಲ್ಲಿನಿಂದ ಮಾಡಿದಂಥ ಬಸವೇಶ್ವರ ವಿಗ್ರಹಕ್ಕೂ ಕೂಡ ಅಲ್ಲಿ ಕಂಬಳಿಯನ್ನು ಹೊಚ್ಚಿದ್ದಾರೆ, ಅದಕ್ಕೆ ಥಂಡಿ ಹತ್ತಬಾರ್ದಂತ. ನೆಕ್ಸ್ಟ್ ಡೇ ನಾನು ಬೆಳಗ್ಗೆ ಗೋದೌಲಿಯಾ ಚೌಕ್ ಅಂತ ಇದೆ, ಇದು ಸೆಂಟರ್ ಪಾಯಿಂಟ್ ಇದೆ ಕಾಶಿದು. ಇಲ್ಲಿ ನಾನು ಬಂದು ಒಂದು ರ್ಯಾಪಿಡೋ ಬುಕ್ ಮಾಡಿದೆ. ರ್ಯಾಪಿಡೋ ಬುಕ್ ಮಾಡಿದಾಗ ಅವನು ಕೇವಲ 80 ರೂಪಾಯಿಯನ್ನು ತೊಗೊಂಡ. ನಾನು ಹೋಗಕ್ಕೆ ರೆಡಿ ಆಗಿದ್ದೆಲ್ಲಿ ಅಂದ್ರೆ ಸಾರನಾಥದಲ್ಲಿ ಇರುವಂತಹ ಬುದ್ಧನ ಒಂದು ದೇವಸ್ಥಾನವನ್ನು ನೋಡಲಿಕ್ಕೆ. ಕೇವಲ ಬುದ್ಧನ ದೇವಸ್ಥಾನ ಮಾತ್ರ ಅಲ್ಲಿ ಇಲ್ಲ, ಜೈನರ ಪವಿತ್ರ ದೇವಸ್ಥಾನಗಳು ಕೂಡ ಅಲ್ಲಿ ಇದೆ. ಹೀಗಾಗಿ ಮೊದಲು ನಾನು ಬಂದಿದ್ದು ಶ್ರೀ ದಿಗಂಬರ ಜೈನ ಮಂದಿರಕ್ಕೆ. ಇದು ಕೂಡ ಒಂದು ಅದ್ಭುತವಾದ ದೇವಸ್ಥಾನ ಅಂತ ನಾವು ಹೇಳ್ಬೋದು. ಇದು ಒಂದು ನೋಡ್ರಿ ಸ್ತೂಪ. ಇದನ್ನು ಅಗೆದಾಗ ಸಿಕ್ಕಿದ್ದು ನಮ್ಮ ಭಾರತದ ಎಂಬ್ಲಮ್ನಲ್ಲಿರುವ 4 ಸಿಂಹಗಳ ಚಿತ್ರ ಅಂತ ಹೇಳ್ತಾರೆ. ಬಹಳಷ್ಟು ಒಂದು ವಿಶಾಲವಾದ ಪ್ರದೇಶದಲ್ಲಿ ಈ ಒಂದು ಜೈನ ಬಸದಿ ಅಥವಾ ಜೈನ ಮಂದಿರ ಇದೆ ಅಂತ ನಾವು ಹೇಳಬಹುದು. ಒಳಗಡೆ ಹೋದಾಗ ತುಂಬ ಸ್ವಚ್ಛತೆಯಿಂದ ಕೂಡಿತ್ತು. ಇಲ್ಲಿ ಸ್ವಚ್ಛತೆಗೆ ತುಂಬ ಮಹತ್ವ ಕೊಡ್ತಾರೆ. ಒಂದು ಬೆಳಗ್ಗೆ ಅದ್ಭುತವಾದ ಮತ್ತು ರೋಮಾಂಚನವಾದ ಒಂದು ಇಲ್ಲಿ ಪರಿಸರ ನಮಗೆ ನೋಡಲಿಕ್ಕೆ ಸಿಕ್ತು. ಇಲ್ಲಿಗೆ ಹೋಗುವಾಗ ಕೈಕಾಲನ್ನು ತೊಳೆದುಕೊಂಡು ಒಳಗೆ ಹೋಗ್ಬೇಕಂತ ರೂಲ್ಸ್ ಇದೆ. ಚರ್ಮದ ಮತ್ತು ಬೆಲ್ಟ್ಗಳೇನಾದರೂ ಇದ್ದರೆ ಅವನ್ನ ಹೊರಗೆ ತೆಗೆದಿಟ್ಟು ಇಲ್ಲಿ ಒಳಗೆ ಹೋಗ್ಬೇಕಾಗ್ತೈತಿ. ಜೈ ಜಿನೇಂದ್ರ, ಜೈ ಜಿನೇಂದ್ರ, ಜೈ ಜಿನೇಂದ್ರ. ತಾವು ಕೂಡ ದರ್ಶನವನ್ನು ತಗೊಳ್ರಿ. ಒಳಗಡೆ ನೋಡಿದಾಗ ಈ ಥರದ ಹಳೆಯ ಕಾಲದ ಒಂದು ಮಂದಿರ ನಿಮಗೆ ನೋಡೋಕೆ ಸಿಗ್ತೈತಿ. ಗೋಡೆಗಳ ಮೇಲೆ ವರ್ಣಚಿತ್ರಗಳನ್ನು ಮತ್ತು ಅದ್ಭುತವಾದ ಮೂರ್ತಿಗಳನ್ನು ಕೆತ್ತನೆ ಮಾಡಿದ್ದಾರೆ. ಇದು ಜೈನ ಧರ್ಮದ ಸಂಸ್ಕೃತಿಯನ್ನು ಬಿಂಬಿಸುವಂಥ ಚಿತ್ರಗಳು ನಿಮಗಿಲ್ಲಿ ನೋಡಲಿಕ್ಕೆ ಸಿಗ್ತವೆ. ಇದಾದ ನಂತರ ನಾನು ಬಂದಿದ್ದು ಬುದ್ಧನ ಒಂದು ಈ ದೇವಸ್ಥಾನಕ್ಕೆ. ಇದು ಕೂಡ ಅತ್ಯಂತ ಪ್ರಾಚೀನವಾದ ದೇವಸ್ಥಾನ ಆಗಿದೆ. ಈ ವಾರಣಾಸಿ ಕೇವಲ ಹಿಂದೂಗಳಿಗೆ ಮಾತ್ರ ಪವಿತ್ರ ಕ್ಷೇತ್ರವಲ್ಲದೆ ಜೈನರಿಗೆ ಮತ್ತು ಬುದ್ಧಿಸ್ಟರಿಗೆ ಕೂಡ ಒಂದು ಅದ್ಭುತವಾದ ಕ್ಷೇತ್ರ ಅಂತ ಹೇಳಬಹುದು. ಇಲ್ಲಿ ಕೂಡ ಬುದ್ಧನ ಜೀವನ ಮತ್ತು ಸಾಧನೆಗಳ ಬಗ್ಗೆ ವರ್ಣಚಿತ್ರಗಳ ಮೂಲಕ ಬಿಂಬಿಸಿದ್ದಾರೆ. ಇಲ್ಲಿ ಬಂದಾಗ ಒಂದು ಹೈಯೆಸ್ಟ್ ಪಾಸಿಟಿವಿಟಿ ಮತ್ತು ಭಾಳಷ್ಟು ಶಾಂತವಾದ ವಾತಾವರಣ ನಿಮಗೆ ನೋಡಕ್ಕೆ ಸಿಗ್ತೈತಿ. ಹೀಗಾಗಿ ಇಲ್ಲಿ ಬಂದು ಒಂದು 15 ನಿಮಿಷ ಧ್ಯಾನವನ್ನು ಮಾಡಿದೆ. ಬುದ್ಧಂ ಶರಣಂ ಗಚ್ಚಾಮಿ, ಬುದ್ಧಂ ಶರಣಂ ಗಚ್ಚಾಮಿ, ಬುದ್ಧಂ ಶರಣಂ ಗಚ್ಚಾಮಿ. ಇದೇ ನೋಡಿ ಹಳೆ ಕಾಲದ ದೇವಸ್ಥಾನ. ಅದನ್ನು ಮುಗಿಸಿಕೊಂಡು ಅಲ್ಲೇ ಪಕ್ಕದಲ್ಲಿ ಇರುವಂತಹ ಇನ್ನೊಂದು ದೇವಸ್ಥಾನಕ್ಕೆ ಬಂದೆ.
ಈ ಥರ ಒಂದು ಏಷ್ಯಾದ ದೇಶಗಳು ಏನಿದೆ, ನಾವು ಹೇಳ್ಬೋದು ಥೈಲ್ಯಾಂಡ್ ಆಗಿರ್ಬೋದು, ಭೂತಾನ್ ಆಗಿರ್ಬೋದು, ಅದೇ ಶೈಲಿಯ ಒಂದು ಬುದ್ಧನ ದೇವಸ್ಥಾನಗಳು ನಿಮಗೆ ಇಲ್ಲಿ ನೋಡೋಕೆ ಸಿಗುತ್ತೆ. ಈ ಥರದ ಚಕ್ರಗಳನ್ನು ನೀವು ತಿರುಗಿಸಬಹುದು. ಒಂದು ಪಾಸಿಟಿವ್ನೆಸ್ ನಿಮಗೆ ಫೀಲ್ ಆಗ್ತೈತಿ. ಮಹಾತ್ಮ ಗೌತಮ ಬುದ್ಧರ ಒಂದು ವಿಗ್ರಹ ನಿಮಗೆ ನೋಡೋಕೆ ಸಿಗ್ತೈತಿ. ಅವರು ತಮ್ಮ ಶಿಷ್ಯಂದಿರಿಗೆ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಅವರ ಶಿಷ್ಯಂದಿರ ಮೂರ್ತಿಗಳು ಕೂಡ ಇಲ್ಲಿ ನಿಮಗೆ ನೋಡೋಕೆ ಸಿಗ್ತೈತಿ. ಟೋಟಲಿ ಇಲ್ಲಿ ಬಂದಾಗ ಒಂದು ಶಾಂತತೆಯ ವಾತಾವರಣ ನಿಮಗೆ ನೋಡೋಕೆ ಸಿಗ್ತೈತಿ. ಗೌತಮ ಬುದ್ಧರ ಮೂರ್ತಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಅವರು ನಿಜ ಜೀವನದಲ್ಲಿ ಎಷ್ಟು ನೋಡಲಿಕ್ಕೆ ಚೆನ್ನಾಗಿದ್ರು, ಅವ್ರನ್ನ ನೋಡಿ ಎಷ್ಟು ಮನಸ್ಸು ಪ್ರಸನ್ನವಾಗ್ತಾ ಇತ್ತು ಆಗಿನ ಕಾಲದ ಜನರದ್ದು ಅಂತ ನನಗನ್ನಿಸ್ತು. ಈ ಒಂದು ಹಳೆಯ ಕಾಲದ ದೇವಸ್ಥಾನವನ್ನು ನೋಡಿ ನನ್ನ ಕಣ್ಣುಗಳು ಪುಳಕಿತಗೊಂಡವು. ಬಹಳಷ್ಟು ಖುಷಿ ಆಯಿತು. ಈ ದೇವಸ್ಥಾನವನ್ನು ಕೂಡ ಬಿಟ್ಟು ವಾಪಸ್ ಹೋಗಲು ಮನಸ್ಸೇ ಬರ್ತಾ ಇರಲಿಲ್ಲ. ಅಷ್ಟೊಂದು ಪ್ರಶಾಂತತೆಯಿಂದ ಈ ದೇವಸ್ಥಾನ ಕೂಡಿದೆ. ಇಲ್ಲಿ ಕೂಡ ವಿದೇಶಗಳಿಂದ ಜನರು ಬರ್ತಾರೆ ಮತ್ತು ಈ ಒಂದು ಪುರಾತನ ಒಂದು ಏನು ಕಟ್ಟಡ ಇದೆ, ಈ ಒಂದು ಅದ್ಭುತವಾದ, ಮನೋರಂಜಿತವಾದ ಮತ್ತು ಶಕ್ತಿಶಾಲಿಯಾದ ಕಟ್ಟಡವನ್ನು